ಯಾರೇ ಆಗಲಿ ಪಾಸಿಟಿವ್ ಆಗಿ ಯೋಚಿಸುವುದನ್ನು ಕಲಿಯಬೇಕು. ಅದೇ ರೀತಿ ಪಾಸಿಟಿವ್ ಆಗಿ ಮಾತನಾಡುವುದನ್ನು ಸಹ ಅಭ್ಯಾಸ ಮಾಡಿಕೊಳ್ಳಬೇಕು. ನೆಗೆಟಿವ್ ಆಗಿ ಯೋಚಿಸುವುದರಿಂದ ಮನುಷ್ಯನ ವ್ಯಕ್ತಿತ್ವ ಎಂದಿಗೂ ರೂಪುಗೊಳ್ಳುವುದಿಲ್ಲ. ಅಂಥವರು ಉನ್ನತ ಸ್ಥಾನಕ್ಕೆ ಏರುವುದೂ ಇಲ್ಲ. ವಾಸ್ತವದಲ್ಲಿ ನೆಗೆಟಿವ್ ಆಟಿಟ್ಯೂಡ್ ಎಂಬುದು ಮನುಷ್ಯನ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ, ಆತನ ವರ್ಚಸ್ಸನ್ನು ನಾಶಪಡಿಸುತ್ತದೆ. ಪಾಸಿಟಿವ್ ಆಟಿಟ್ಯೂಡ್ ಮಾತ್ರ ಯಾವತ್ತಿಗೂ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮತ್ತು ಅವನ ಹಿರಿಮೆಯನ್ನು ಹೆಚ್ಚಿಸುತ್ತದೆ. ಅದಕ್ಕೊಂದು ಕತೆ ಹೇಳುತ್ತೇನೆ ಕೇಳಿ. ಒಂದೂರಿನಲ್ಲಿ ಕಾಗೆಯೊಂದಿತ್ತು. ಯಾವಾಗಲೂ ಅದು ಅಂದುಕೊಳ್ಳುತ್ತಿತ್ತು ತಾನು ಸಂತೋಷವಾಗಿಲ್ಲ ಎಂದು. ಅದಕ್ಕೊಂದು ಕಾರಣವೂ ಇತ್ತು ಅನ್ನಿ. ತನ್ನ ಸ್ವರೂಪ ಚೆನ್ನಾಗಿಲ್ಲ, ತನ್ನ ಧ್ವನಿಯು ಇಂಪಾಗಿಲ್ಲ, ತನ್ನ ರೂಪವನ್ನು ನೋಡಲು ಯಾರೂ ಇಷ್ಟಪಡುವುದಿಲ್ಲ. ಯಾವುದಾದರೂ ಕಾರಣವಿದ್ದಿದ್ದರೆ ಖಂಡಿತ ತಾನೂ ಕೂಡ ಸಂತೋಷದಿಂದ ಇರಬಹುದಿತ್ತು. ಆಗ ಅಲ್ಲೇ ಇರುವ ಕೋಗಿಲೆಯನ್ನು ನೋಡಿದ ಕಾಗೆಯು ಅಂದುಕೊಳ್ಳುತ್ತದೆ, ಕೋಗಿಲೆಯ ಕಂಠಸ್ವರವು ಕೇಳಲು ಅದೆಷ್ಟು ಮಧುರವಾಗಿದೆ, ಕೋಗಿಲೆಯ ಸಂತೋಷಕ್ಕೆ ಇದೇ ಕಾರಣವಿರಬಹುದು ಎಂದು ಭಾವಿಸಿ ಕಾಗೆಯು ಕೋಗಿಲೆಯ ಬಳಿ ಹೋಗುತ್ತದೆ. ನೋಡು, ನಿನ್ನ ಧ್ವನಿಯು ಎಷ್ಟು ಮಧುರವಾಗಿದೆ, ಅಂಥ ಮಧುರವಾದ ಧ್ವನಿಯಿಂದಲೇ ನೀನಿಷ್ಟು ಆನಂದದಿಂದ ಇರುವೆಯಲ್ಲ ಎಂದು ಹೇಳುತ್ತದೆ. ಅದಕ್ಕೆ ಕೋಗಿಲೆಯು ಉತ್ತರಿಸುತ್ತದೆ, ಅಯ್ಯೋ, ಏನು ಹೇಳ್ತಿದ್ದೀಯಾ? ನಾನು ಸಂತೋಷವಾಗಿದ್ದೀನಾ? ನಾನೆಲ್ಲಿ ಸಂತೋಷವಾಗಿದ್ದೀನಿ? ನನ್ನ ರೂಪವನ್ನಾದರೂ ಸ್ವಲ್ಪ ನೋಡು. ನನ್ನ ರೂಪವೆಲ್ಲಿ ಅಂದವಾಗಿದೆ? ಅಲ್ಲಿ ನೋಡು, ಕೊಕ್ಕರೆಯನ್ನು ಒಮ್ಮೆ ನೋಡು, ಅದೆಷ್ಟು ಸುಂದರವಾಗಿದೆ. ಅದರ ಕಂಠಸ್ವರವೂ ಚೆನ್ನಾಗಿದೆ, ಸ್ವರೂಪವೂ ಅಂದವಾಗಿದೆ. ಹೀಗಾಗಿ ಕೊಕ್ಕರೆಯು ತುಂಬಾ ಸಂತೋಷವಾಗಿದೆ ಎಂದು ಹೇಳಬಹುದು ಎಂದು ಹೇಳಿತು. ಈ ಮಾತನ್ನು ಕೇಳಿದ ಕಾಗೆಯು ಕೊಕ್ಕರೆಯ ಬಳಿ ಹೋಯಿತು. ಅಯ್ಯ, ತುಂಬಾ ಆನಂದದಿಂದ ಇದ್ದೀಯಲ್ಲ ನೀನು ತುಂಬಾ ಸುಂದರವಾಗಿರುವುದರಿಂದಲೇ ತುಂಬಾ ಸಂತೋಷವಾಗಿದ್ದೀಯಾ ಅನಿಸುತ್ತೆ ಎಂದು ಕೊಕ್ಕರೆಗೆ ಹೇಳಿತು. ಅದಕ್ಕೆ ಕೊಕ್ಕರೆಯು ಮರುನುಡಿಯಿತು, ನಾನು ಸಂತೋಷವಾಗಿದ್ದೀನಾ? ಅದಕ್ಕೆ ಯಾವ ಕಾರಣವೂ ಇಲ್ಲ. ಯಾಕೆಂದರೆ ನನಗೆ ಒಂದೇ ಒಂದು ಬಣ್ಣ. ಆದರೆ ಆ ಗಿಳಿಯನ್ನೊಮ್ಮೆ ನೋಡು, ಅಲ್ಲಿರೋ ನವಿಲನ್ನು ನೋಡು, ಅದೆಷ್ಟು ಕಲರ್ಫುಲ್ ಆಗಿದೆಯೋ. ನವಿಲನ್ನು ನೋಡಲು ಜನರು ಗುಂಪು ಗುಂಪಾಗಿ ಬರುತ್ತಾರೆ. ಸಂತೋಷದಿಂದ ಯಾವಾಗ ನವಿಲು ನರ್ತಿಸುವುದೋ ಎಂದು ಕಾಯುತ್ತಿರುತ್ತಾರೆ ಎಂದು ಹೇಳಿತು ಗಿಳಿಯು. ಈ ರೀತಿಯಾಗಿ ಕಾಗೆಯು ಕೋಗಿಲೆಯ ಬಗ್ಗೆ, ಕೋಗಿಲೆಯು ಕೊಕ್ಕರೆಯ ಬಗ್ಗೆ, ಕೊಕ್ಕರೆಯು ಗಿಳಿಯ ಬಗ್ಗೆ, ಗಿಳಿಯು ನವಿಲಿನ ಬಗ್ಗೆ ಹೇಳುತ್ತದೆ. ಹೀಗಾಗಿ ಕಾಗೆಯು ನವಿಲಿನ ಬಳಿ ಹೋಗಿ ಕೇಳಿದರೆ, ನಾನೆಲ್ಲಿ ಸಂತೋಷವಾಗಿದ್ದೇನೆ? ನನ್ನ ಜೀವನವನ್ನು ಹೋಲಿಸಿ ನೋಡಿದರೆ ಯಾವ ಮೃಗಾಲಯದಲ್ಲೂ ನಿನ್ನಂಥ ಕಾಗೆಯನ್ನು ಬಂಧಿಸಿಟ್ಟಿಲ್ಲ. ಇದರಿಂದಾಗಿ ಎಲ್ಲರಿಗಿಂತಲೂ ಕಾಗೆಯೇ ಅಂದರೆ ನೀನೇ ಖಂಡಿತವಾಗಿ ಸಂತೋಷವಾಗಿದ್ದೀಯಾ ಎಂದು ನವಿಲು ಹೇಳಿತು. ಕಾಗೆಗೆ ಆಗ ಅರ್ಥವಾಗುತ್ತದೆ, ಸುಂದರವಾದ ಸ್ವರೂಪ, ಮಧುರವಾದ ಧ್ವನಿಯು ಮುಖ್ಯವಲ್ಲ, ಸ್ವೇಚ್ಛೆಯಿಂದ ಬದುಕುವುದೇ ಅದಕ್ಕಿಂತಲೂ ಮುಖ್ಯವೆನಿಸುತ್ತದೆ. ಹೌದು, ಸ್ವೇಚ್ಛೆಯಿಂದ ಜೀವಿಸುವುದರಲ್ಲೇ ಹೆಚ್ಚು ಆನಂದವಿದೆ. ಆ ಸ್ವೇಚ್ಛೆ, ಸ್ವಾತಂತ್ರ್ಯ ನನ್ನಲ್ಲಿದೆ. ಎಲ್ಲರಿಗಿಂತ ನಾನೇ ಹೆಚ್ಚು ಸಂತೋಷವಾಗಿದ್ದೀನಿ ಎಂದು ಕಾಗೆಯು ಅಂದುಕೊಳ್ಳುತ್ತದೆ. ನಮ್ಮ ಜೀವನದಲ್ಲೂ ಹೀಗೇ ನಡೆಯುತ್ತಿರುತ್ತದೆ ಅನ್ನಿ. ಜೀವನದಲ್ಲಿ ಸಂತೋಷ ಎಲ್ಲಿದೆಯಪ್ಪ ಎಂದು ಪ್ರತಿಯೊಬ್ಬರೂ ಕೆಲವೊಮ್ಮೆ ಅಂದುಕೊಳ್ಳುತ್ತಿರುತ್ತಾರೆ. ಇತರರನ್ನು ನೋಡು, ಆತನೆಷ್ಟು ಸಂತೋಷವಾಗಿದ್ದಾನೆ, ಆತನಲ್ಲಿ ಎಷ್ಟೊಂದು ಆಸ್ತಿ ಸಂಪತ್ತಿದೆ. ಯಾಕೆಂದರೆ ಆಸ್ತಿ ಇದ್ದರೆ ಎಲ್ಲವೂ ಸಂತೋಷವಾಗಿ ಇರುತ್ತವೆ. ಆಕೆ ನೋಡು, ಎಷ್ಟು ಅಂದವಾಗಿದ್ದಾಳೆ, ಸೌಂದರ್ಯವಿದ್ದರೆ ಸಂತೋಷದಿಂದ ಇರಬಹುದು. ಆತನೆಷ್ಟು ಬಲಶಾಲಿಯಾಗಿದ್ದಾನೆ, ಹಾಗಿದ್ದರೆ ಸಂತೋಷವಾಗಿರಬಹುದು ಅಂತ ಪ್ರತಿಯೊಬ್ಬನೂ ಇತರರನ್ನು ನೋಡಿ ಅಂದುಕೊಳ್ಳುತ್ತಾನೆ. ಒಂದು ವೇಳೆ ಅದು ತನ್ನ ಬಳಿ ಇರದಿದ್ದರೆ ದುಃಖಿಸುತ್ತಾನೆ. ನಿಜವಾದ ವಿಷಯ ಏನೆಂದರೆ, ಯಾವುದು ನಿನ್ನ ಬಳಿ ಇಲ್ಲವೋ ಅದನ್ನು ನೋಡಲು ಹೋಗಬೇಡ. ಯಾವುದು ನಿನ್ನ ಬಳಿ ಇದೆಯೋ ಅದನ್ನಷ್ಟೇ ನೋಡು. ಹೌದೋ ಅಲ್ಲವೋ? ನೀನು ಹೀಗೇ ಇರಬೇಕೆಂದು ನಿರ್ಣಯಿಸಿದವನು ಆ ಭಗವಂತ. ಆ ಸೃಷ್ಟಿಕರ್ತನು ಹಾಗೆ ನಿರ್ಣಯಿಸಿದ್ದಾನೆ ಎಂದರೆ ನೀನು ಹಾಗೇ ಇರಬೇಕು. ನಾನು ಈ ಮೊದಲೇ ಹೇಳಿದಂತೆ, ನಿನ್ನ ಬಳಿ ಇಲ್ಲದವನ್ನು ನೋಡಲು ಹೋಗಬೇಡ. ನಿನ್ನಲ್ಲಿ ಇರುವುದನ್ನು ನೋಡುತ್ತಾ ನೀನು ಹಾಗೇ ಬೆಳೆಯುತ್ತಾ ಹೋಗು. ಅಭಿವೃದ್ಧಿಯನ್ನು ಸಾಧಿಸು.